ಅಕಸ್ಮಾತ್ ದಿಢೀರ್ ಬೆಳವಣಿಗೆಯಿಂದ ಈಗೆಲ್ಲಾದರೂ ಲೋಕಸಭಾ ಚುನಾವಣೆ ಎದುರಾದರೆ ಯಾವ ಪಕ್ಷ ಗೆಲ್ಲಬಹುದು? ಇದೆಂತ ಅಬದ್ಧ ಸುದ್ದಿ ಎಂದು ಮೂಗು ಮುರಿಯಬೇಡಿ. ಕಾರ್ವಿ ಇನ್ ಸ್ಟೇಟ್ ಸಹಯೋಗದಲ್ಲಿ ಇಂಡಿಯಾ ಟುಡೇ ಮೂಡ್ ಆಫ್ ದಿ ನೇಷನ್ ಎಂಬ ಸಮೀಕ್ಷೆ ನಡೆಸಿದ್ದು, ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದ 50% ಮಂದಿ ಪ್ರಧಾನಿ ಮೋದಿಯನ್ನು ಬೆಂಬಲಿಸಿದ್ದಾರೆ. ಈಗ ಚುನಾವಣೆ ನಡೆದರೆ ಎನ್ಡಿಎ 304 ಸ್ಥಾನಗಳನ್ನು ಪಡೆಯಲಿದೆ ಎಂದು ಸಮೀಕ್ಷೆಯಿಂದ ತಿಳಿದು ಬಂದಿದೆ. 2014ರ ಚುನಾವಣೆಯಲ್ಲಿ ಎನ್ಡಿಎ 336 ಸ್ಥಾನ ಗಳಿಸಿತ್ತು. ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿಗೆ ಕೇವಲ 13% ಮತಗಳು ಹಾಗೂ ನಂತರದ ಸ್ಥಾನಗಳು ಸೋನಿಯಾ ಗಾಂಧಿ ಮತ್ತು ಅರವಿಂದ್ ಕೇಜ್ರಿವಾಲ್ಗೆ ದಕ್ಕಲಿವೆ ಎಂದು ಸಮೀಕ್ಷೆ ಹೇಳಿದೆ. ಇಂದೋ ನಾಳೆಯೋ ದಿಢೀರ್ ಲೋಕಸಭಾ ಚುನಾವಣೆ ನಡೆದರೂ ಮೋದಿಯೇ ಪ್ರಧಾನಿಯಾಗಲಿದ್ದಾರೆ ಎಂದು ಸಮೀಕ್ಷೆಯೊಂದು ತಿಳಿಸಿದೆ. ಅಧಿಕಾರಕ್ಕೇರಿದ ಕೇವಲ 2 ವರ್ಷಗಳಲ್ಲೇ ಒಂದೆಡೆ ಮಹತ್ವಪೂರ್ಣ ಅಭಿವೃದ್ಧಿಯತ್ತ ದಾಪುಗಾಲು ಹಾಕುತ್ತಿರುವ ಕೇಂದ್ರ ಸರ್ಕಾರ ಹಲವು ವಿವಾದಗಳಿಗೆ ಆಸ್ಪದವಾಗಿದ್ದರೂ ಸಮೀಕ್ಷೆಯಲ್ಲಿ ಮಾತ್ರ ನರೇಂದ್ರ ಮೋದಿ ಭಾರೀ ಮುನ್ನಡೆ ಸಾಧಿಸಿದ್ದಾರೆ. ಕಾರ್ವಿ ಇನ್ಸೈಟ್ ಸಹಯೋಗದಲ್ಲಿ ಇಂಡಿಯಾ ಟುಡೇ ಮೂಡ್ ಆಫ್ ದ ನೇಷನ್ ಎಂಬ ಸಮೀಕ್ಷೆ ನಡೆಸಿತ್ತು. ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದ 50% ಮಂದಿ ಪ್ರಧಾನಿ ಮೋದಿಯನ್ನು ಬೆಂಬಲಿಸಿದ್ದಾರೆ. ಅತ್ತ ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿಗೆ ಕೇವಲ 13% ಮತಗಳು ದೊರೆತರೆ ನಂತರದ ಸ್ಥಾನಗಳು ಸೋನಿಯಾ ಗಾಂಧಿ ಮತ್ತು ಅರವಿಂದ್ ಕೇಜ್ರಿವಾಲ್ಗೆ ದಕ್ಕಲಿವೆ. ಈ ಸಮೀಕ್ಷೆಯಲ್ಲಿ ಕಂಡುಕೊಂಡಂತೆ ಈಗಿನ ಸರ್ಕಾರದ ಆಡಳಿತವನ್ನೇ ಕೊನೆಗಾಣಿಸುವಂತಹ ಆಡಳಿತ ವಿರೋಧಿ ಅಲೆ ಈಗ ಅಷ್ಟೊಂದು ಕಾಣಿಸದಂತಾಗಿದೆ. ಈಗ ಚುನಾವಣೆ ನಡೆದರೆ ಎನ್ಡಿಎ 304 ಸ್ಥಾನಗಳನ್ನು ಪಡೆಯಲಿದೆ ಎಂದು ಸಮೀಕ್ಷೆಯಿಂದ ತಿಳಿದು ಬಂದಿದೆ. 2014ರ ಚುನಾವಣೆಯಲ್ಲಿ ಎನ್ಡಿಎ 336 ಸ್ಥಾನ ಗಳಿಸಿತ್ತು. ಬ್ಯೂರೋ ರಿಪೋರ್ಟ್, ಚಿತ್ತಾರ ನ್ಯೂಸ್. ಇದೀಗ ಹಾರಂಗಿ ಜಲಾಶಯದ ನೀರಿನ ಮಟ್ಟ ನೋಡಿ ಬರೋಣ. ಕಾವೇರಿ ನೀ ಬೆಡಗಿನ ಬೈಯಾರಿ, ಕಾವೇರಿ ನೀ ಒಲವಿನ ಸಿಂಗಾರಿ. ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ಯಾಮೆರಾ ಮೂಲಕ ಸೆರೆಯಾದ ದೃಶ್ಯವೇ ಕತೆ ಹೇಳಬೇಕು. ಫೋಟೋ ಜರ್ನಲಿಸಂ ಬಗ್ಗೆ ಯಾರಲ್ಲೂ ಉಡಾಫೆ ಸಲ್ಲ. ಉದಯೋನ್ಮುಖರಿಗೆ ಕೃಪಾಕರ್ ಸೇನಾನಿ ಅನುಭವಿ ಮಾತು. ಕ್ಯಾಮೆರಾಮ್ಯಾನ್ಗಳೇ ನಿರ್ವಹಿಸಿದ ಅಪರೂಪದ ಕಾರ್ಯಕ್ರಮ. ಉತ್ತಮ ಛಾಯಾ ದೃಶ್ಯಗ್ರಹಣಕ್ಕೆ ಲಕ್ಷ್ಮೀಶ್ ಜೀವನ್ಗೆ ಸನ್ಮಾನ. ಮುಂಗಾರು ಮಳೆಯ ದೃಶ್ಯ ವೈಭವದ ಛಾಯಾಚಿತ್ರ ಪ್ರದರ್ಶನ. ಮಾಜಿ ಸಚಿವ ಜಾರ್ಜ್ ಅಧಿಕಾರಿ ಪ್ರಸಾದ್ಗೆ ನೋಟಿಸ್ ಜಾರಿ. ಆಗಸ್ಟ್ 22ರಂದು ವಿಚಾರಣೆಗೆ ಹಾಜರಾಗಲು ಸೂಚನೆ. ಗಣಪತಿ ಆತ್ಮಹತ್ಯೆ ಪ್ರಕರಣದಲ್ಲಿ ಮೊಹಂತಿಗೆ ಸಿಐಡಿ ಕ್ಲೀನ್ ಚೀಟ್. 2 ವರ್ಷಗಳ ಬಳಿಕವೂ ಜನಮಾನಸದಲ್ಲಿ ಉಳಿದ ಅಲೆ. ಈಗ ಚುನಾವಣೆ ನಡೆದರೂ ನರೇಂದ್ರ ಮೋದಿಯೇ ಪ್ರಧಾನಿ. ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯಲ್ಲಿ ನಮೋ ಮಂತ್ರ. ಇವಿಷ್ಟು ಇಂದಿನ ಸುದ್ದಿಗಳು. ನೇರ, ನಿರ್ಭೀತ, ನಿರಂತರ ಸುದ್ದಿ ಚಿತ್ತಾರ ನ್ಯೂಸ್. ಇದು ವಿಶ್ವಾಸದ ಕೈಗನ್ನಡಿ. ನಮಸ್ಕಾರ.